ಶುಕ್ರವಾರದ ಕತೆ. ಶ್ರೀ ಶುಕ್ರವಾರದ ಕಥಾ ಪ್ರಾರಂಭ. ರುದ್ರಕುಮಾರನ್ನು ಚರಣಕ್ಕೆ ವಂದಿಸಿ ವಿದ್ಯಾಭಿವಾಣಿ ಸರಸ್ವತಿಗೆ ಭಕ್ತಿಯಿಂದಲೇ ನಾನು ಎರಗಿ ನಾ ಹೇಳುವೆನು ಶುದ್ಧವಾಗಿ ಕೊಡಮತಿಗಳನ್ನು. ಶುಕ್ರವಾರದ ಕಥೆಯ ವದನದಲ್ಲಿ ವಿವರಿಸುವೆ. ಪಾಂಡ್ಯರಾಜನು ಅಗ್ರಹಾರ ಕಟ್ಟಿ ವೇದ ವಿಷ್ಣುವಿಗೆ ಧಾರೆಯ ನೆರೆದನು. ಭಕ್ತಿಪೂರ್ವದಲ್ಲಿ ಶ್ರೀಕೃಷ್ಣ ಪಂಡಿತನಿಗೆ ರುಕ್ಮಿಣಿ ಎಂಬ ಸತಿಯಳು. ಸತ್ಯವತಿಯು ಪರಮಪತಿವ್ರತಳು. ನಿತ್ಯದಲ್ಲಿ ಪತಿ ಸೇವೆ ಮಾಡುತ್ತಾ ಕೃಷ್ಣ ನೀನೆ ಎಂದು ಇರುತ್ತಿದ್ದಳು. ವೈಕುಂಠಪುರದಲ್ಲಿ ಶ್ರೀಮಾನ್ ನಾರಾಯಣನ ತೊಡೆಯಲ್ಲಿ ಕುಳಿತಿರುವ ಶ್ರೀ ಮಹಾಲಕ್ಷ್ಮಿ ತಾನು ಅಗ್ರಹಾರದ ಮಹಿಮೆಯನ್ನು ನೋಡಬೇಕೆನಿತಲಿ ಹೊರಟಲಾಗ ಆದಿಲಕ್ಷ್ಮಿ ತಾನು ಪ್ರಥಮ ಗೃಹದಲ್ಲಿ ಶ್ರೀ ಲಕ್ಷ್ಮೀದೇವಿ ಬರಲು ಹಾಸಿಗೆಯ ಮೇಲೆ ಕುಳಿತು ಮಕ್ಕಳಿಗೆ ಹಿಕ್ಕುತ್ತಾ ಹಿಕ್ಕಿಕೊಳ್ಳುತ್ತಾ ಹೇಣುಗಳ ಕುಕ್ಕುತ್ತಾ ಕುಳಿತಿದ್ದಳು. ಆಶ್ಚರ್ಯಪಡುತ್ತಳಿ ಅಸುರಾಂತಕನ ರಾಣಿ. ದ್ವಿತೀಯ ಗೃಹಕ್ಕೆ ಬಂದಳು ಭಾಗ್ಯಲಕ್ಷ್ಮಿ. ತಂಗಳನ್ನವನ್ನು ಮಕ್ಕಳಿಗೆ ಹಾಕುತ್ತಾ ತಾನು ಉಣ್ಣುತ್ತಾ ಇರುತ್ತಿದ್ದಳು. ಇದು ಒಂದು ಚೋದ್ಯವೆಂದು ಇಂದಿರೇಸನ ರಾಣಿ. ತೃತೀಯ ಗೃಹಕ್ಕೆ ಬಂದಳು ಭಾಗ್ಯಲಕ್ಷ್ಮಿ. ತಾಮ್ರದ ಪಾತ್ರೆಯಲ್ಲಿ ಸೆಗೆನೆ ನೀರನ್ನು ಕಳಿಸಿಟ್ಟುಕೊಂಡು ಹೊತ್ತೆನ್ನುತ್ತಾ ಚೆಲ್ಲುತ್ತಾ ಬಂದಳು. ಚತುರಗೃಹದಲ್ಲಿ ವೆಂಕಟೇಶನ ರಾಣಿ. ನಗುತ್ತಾ ಬಂದಳು ಮನೆಗೆ ಲಕ್ಷ್ಮಿ. ತಾನು ಬೀಸುತ್ತಾ ಕುಟ್ಟುತ್ತಾ ಕೂಗುತ್ತಾ ಮನೆಯಲ್ಲಿ ಪತಿಯ ಕೂಡ ಕಲಹ ಮಾಡುತ್ತಿದ್ದಳು. ಏನು ಆಶ್ಚರ್ಯ ಎನ್ನುತ್ತಾ ನಾಗಶಯನನ ರಾಣಿ. ಪಂಚಮಗೃಹಕ್ಕೆ ಬಂದಳು ಸ್ವರ್ಣಲಕ್ಷ್ಮಿ. ಎಲ್ಲಿ ನೋಡಿದರಲ್ಲಿ ನೆಲ್ಲು ಹೊಟ್ಟು ಚೆಲ್ಲುತ್ತಾ ಅತ್ತೆ ಸೊಸೆಯರು ಜಗಳವಾಡುತ್ತಿದ್ದರು. ಪದಕಹಾರಣೆ ಹೊಳೆವ ಭಾನುತೇಜನ ರಾಣಿ. ಷಷ್ಠಗೃಹಕ್ಕೆ ಬಂದಳು ಭಾಗ್ಯಲಕ್ಷ್ಮಿ. ಕರಿಯ ಆಕಳಿಗೆ ಕಾಲನ್ನೇ ಕಟ್ಟದೆ ಸೀದದ ಪಾತ್ರೆಯಲ್ಲಿ ಬೇಗನೆ ಹಾಲು ಕರೆಯುತ್ತಿದ್ದಳು. ಇದು ಒಂದು ಚೋದ್ಯವೆಂದು ಇಂದಿರೇಸನ ರಾಣಿ. ಸಪ್ತಗೃಹಕ್ಕೆ ಬಂದಳು ಭಾಗ್ಯಲಕ್ಷ್ಮಿ. ಹಚ್ಚಗೆ ಸಾರಿಸಿ ಹವಳದಲ್ಲಿ ಕಾರುಣಿಯು ಅಚ್ಚ ಮುತ್ತಿನ ರಂಗವಲ್ಲಿ ಎಳೆಯು ಹೊಸ್ತಿಳ ಶೃಂಗಾರ ವರ್ಣಿಸುವೆನು. ಅಲ್ಲಿ ನೆಲೆಯಾದಳು ಆದಿಲಕ್ಷ್ಮಿ. ಮಿಂದು ಮಡಿಯಾನೊಟ್ಟು ಕೃಷ್ಣನ ಭಜಿಸುತ್ತಾ ಬಡುಕು ತಂಬಿಗೆಯಾದರೂ ತೊಳೆದಿಟ್ಟುಕೊಂಡು ನೇಮದಲ್ಲಿ ಶುಚಿಯಾಗಿರುತ್ತಿದ್ದಳು. ಪ್ರಾತಃ ಕಾಲದೊಳಗೆದ್ದು ಪತಿಗೆ ನಮಸ್ಕಾರವೂ ಮಾಡಿ ಕಾಲವನ್ನು ಅನುಸರಿಸಿ ಸೇವೆ ಮಾಡಿ ಮಂದಹಾಸದಿಂದ ಮಹಾಲಕ್ಷ್ಮಿ ಅನುದಿನದಿ ಬೃಂದಾವನದ ಸೇವೆ ಮಾಡುತ್ತಿದ್ದಳು. ಆನಂದ ಭರಿತದಿಂ ಶ್ರೀ ಮಹಾಲಕ್ಷ್ಮಿಯು ರುಕ್ಮಿಣಿ ಗೃಹದಲ್ಲಿ ಕುಳಿತುಕೊಂಡು ರುಕ್ಮಿಣಿ ಬಾ ಎಂದು ಕರೆದ ಮಾತ್ರದಲ್ಲಿ ಎದುರುಗೊಂಡಲಾಗ ರುಕ್ಮಿಣಿಯು ಬನ್ನಿರಮ್ಮ ಎಂದು ಬಾಲ ಉಪಸರಿರುತ್ತಾ ಹಸ್ತಲಾಗವ ಕೊಟ್ಟು ಲಕ್ಷ್ಮೀದೇವಿ ಶುಕ್ರವಾರದ ಮುತ್ತೈದಿನಿ ಬಂದಿ ಲಕ್ಷ್ಮೀ ಪೂಜೆ ಈ ದಿನದಲ್ಲಿ ಪತಿಯು ಬಾಹುರು ಇನ್ನೊಂದು ಘಳಿಗೆಯಲ್ಲಿ ಸಕಲ ಪದಾರ್ಥವೂ ತರುವರೆಂದು ಶ್ರೀ ಲಕ್ಷ್ಮೀದೇವಿಗೆ ನುಡಿದಳಾಗ ಅರಸು ಸಂಸ್ಥಾನಕ್ಕೆ ತಿಳಿಸು ಎಂದು ಶ್ರೀ ಲಕ್ಷ್ಮೀ ವಾರ್ತೆಯನ್ನು ಶಿರಸಧಾರಣೆ ಮಾಡಿ ಅರಸು ಸಂಸ್ಥಾನಕ್ಕೆ ಹೋಗಿ ತಿಳಿಸಿದಳು. ಎಂದೂ ಬಾರದಿದ್ದವಳು ಇಂದು ಬಂದಾಳೆಂದು ಸಕಲ ಪದಾರ್ಥವೂ ತಂದಳು. ಇನ್ನು ಬೇಕಾದರೂ ಶಿರದ ಮೇಲಿಟ್ಟು ಕೊಟ್ಟು ಕಳಿಸಿದರು. ರುಕ್ಮಿಣಿ ಕಳುಹಿಸಿದಳು. ಮನೆಗೆ ಬಂದಾಳು. ಭಾಗ್ಯಲಕ್ಷ್ಮಿ ಸಹಿತ ಮಂಗಳ ಸ್ನಾನ ಮಾಡಿ ಜರಿಪಟ್ಟು ಸೀರೆಗಳನ್ನುಟ್ಟು ತಕ್ಷಣ ಅಡಿಗೆ ಮಾಡಿ ಪೂಜೆಗೆ ಅಣಿ ಮಾಡಿದಳಾಗ ಕದಳಿ ಕಂಬವ ಕಟ್ಟಿ ತಳಿರ ತೋರಣ ಎಸೆಯ ಎಳೆಯ ಹೊಂಬಾಳೆ 4 ದಿಡ್ಡಿಗೆ ಪ್ರಜ್ವಲಿಸುತ್ತಾ ಅಸುರಾಂತಕನ ರಾಣಿ ಮಂಟಪದಲ್ಲಿ ಒಪ್ಪಿದಳಾದಿಲಕ್ಷ್ಮಿ. ಮನೆಯೊಳಗೆ ಶುಕ್ರವಾರದ ಪೂಜೆಯು ಕೃಪೆ ಮಾಡಿದಳಾಗ ರುಕ್ಮಿಣಿಯು ಗಂಗೆ ಗೋದಾವರಿ ನರ್ಮದಾ ಸಿಂಧು ಮುಕ್ತಿ ಕಾವೇರಿ ತಾಮ್ರಪರ್ಣಿ ಉದಕ ಕಲಶದಲ್ಲಿ ಪೂಜಿಸಿ ವ್ರತವನ್ನೇ ಅನುಚರಿಸಿ ಸಂಕಲ್ಪಪೂರ್ವಕ ಪೂಜೆ ಮಾಡಿ ತುಪ್ಪ ಕಬ್ಬಿನ ಹಾಲು ಕ್ಷೀರ ಪಂಚಾಮೃತವು ಅತ್ತರು ಪನ್ನೀರು ಶ್ರೀಗಂಧವು ನಾನಾ ಅಲಂಕಾರವು ಮಾಡಿ ಅರಿಸಿನ ಕುಂಕುಮ ಶ್ರೀಗಂಧವ ಕೊಟ್ಟು ಪುನಗಂಗಳ ಅರ್ಪಿಸಿದರು. ಓದಿ ಬತ್ತಿಗಳು ಕಸ್ತೂರಿ ಮೊದಲಾದ ನವರತ್ನ ಭೂಷಗಳನ್ನಿಟ್ಟು ಮಲ್ಲೆ ಮಲ್ಲಿಗೆ ಜಾತಿ ಸುವರ್ಣವರ ಮಂತ್ರಾಕ್ಷತೆ ಅರ್ಪಿಸಿದರು. ಹಸಿರು ಕ್ಯಾದಿಗೆ ಹೂವು ಹೊಸ ಪಾರಿಜಾತವು ಸಂಪಿಗೆ ಹೂವು ನಂದಿವರ್ಧನ ತಾಮ್ರದ ಪುಷ್ಪವು ಕಮಲಕ್ಯಾದಿಗೆ ಹೂವು ಅರ್ಪಿಸಿದರು. ಸಾಂಬ್ರಾಣಿ ಧೂಪವು ಏಕ ಆರತಿ ಮಾಡಿ 4 ವಿಧ ಕೋಸಂಬರಿಗಳನ್ನಿಟ್ಟು ಪಂಚಭಕ್ಷ ಪಾಯಸ ಹಪ್ಪಳ ಸಂಡಿಗೆ ಚಿತ್ರಾನ್ನದದ್ಯನ್ ಆಂಬೋಡೆಗಳು ಮಂಡಿಗೆ ಫೇಣಿಗುಳ್ಳೋರಿಗೆ ಲಾಡುಗಳು ಒಬ್ಬಟ್ಟು ದೋಸೆ ಹಾಲು ಕಡುಬುಗಳು ಮಂಡಳಂಗಳ ಮಾಡಿ ನೈವೇದ್ಯಕ್ಕೆ ಅಣಿ ಮಾಡಿದಳಾಗ ರುಕ್ಮಿಣಿಯು
ನಾರಿಕೇಳ ಕದಳಿ ದಾಳಂಬರೆ ಕಿತ್ತಳೆ ನೇರಳೆ ತೆಂಗಿನಕಾಯಿ ದ್ರಾಕ್ಷಫಲ ಸಕಲ ಕಂಡು ತಾಂಬೂಲ ಮಧು ಸಕ್ಕರೆ ಅರ್ಪಿಸಿದರು. ಷೋಡಶೋಪಚಾರವೂ ಮಾಡಿ ಪ್ರದಕ್ಷಿಣೆ ನಮಸ್ಕಾರವೂ ಮಾಡಿ ಕರ್ಪೂರಧಾರತಿ ಕಮಲಾಕ್ಷಿಗೆ ಕರವ ಮುಗಿದುಕೊಂಡು ಸಾವಿತ್ರಿತನಗಳನ್ನು ಸ್ಥಿರವಾಗಿ ಇರಳೆಂದು ವರವ ಪಡೆದು ಮಂತ್ರಾಕ್ಷತೆ ತಂದು ಮನೆಯಲ್ಲಿ ಚೆಲ್ಲಲು ಎಲ್ಲಿ ನೋಡಿದರಲ್ಲಿ ಮುತ್ತು ರತ್ನದ ರಾಶಿ ಅಲ್ಲಿ ನೆಲೆಯಾದಳು ಆದಿಲಕ್ಷ್ಮಿ. ಪತಿಯು ಭರತಾನೆಂದು ಪಥವ ನೋಡುತ್ತಿರಲು ಧನಧಾನ್ಯವನ್ನು ಹೊರಲಾರದೆ ಹೊತ್ತುಕೊಂಡು ವೇದವಿಪ್ರನು ಮನೆಯ ಗುರುತು ಕಾಣದೆ ಹೋಗಿ ಬೀದಿಯೊಳಗೆ ಹುಡುಕುತ್ತಿದ್ದನು. ಎದುರುಗೊಂಡಲಾಗ ರುಕ್ಮಿಣಿಯು ಪತಿಯನ್ನೇ ಕಾಣುತ್ತಾ ಪರಮ ಸಂತೋಷದಲ್ಲಿ ಪಾದಕ್ಕೆ ವಂದನೆ ಮಾಡಿ ಮಡಿಯಾಗಿರಿ, ನೀವು ಅಡಿಗೆ ಆಯಿತೆಂದು ಮುತ್ತೈದು ಕಾದಿಹಳು ಎಂದಳಾಕೆ. ಎಲೆ ಹಾಕುವ ಸಮಯಕ್ಕೆ ಶ್ರೀ ಮಹಾಲಕ್ಷ್ಮಿಯು ಅಂತರ್ಧಾನವಾದಳು. ಐಶ್ವರ್ಯ ಪಡೆಯಲಕ್ಕೆ ಲಕ್ಷ್ಮೀ ಬಂದಾಳೆಂದು ಲಕ್ಷ್ಮೀ ಕಟಾಕ್ಷವು ಪುರದಲ್ಲಿ ತುಂಬಿ ಅಷ್ಟೈಶ್ವರ್ಯವೂ ಪುತ್ರ ಸಂತಾನವು ರುಕ್ಮಿಣಿ ಗೃಹದಲ್ಲಿ ನೆಲೆಯಾದವು. ಮರುದಿನ ಗೊಲ್ಲತಿ ಮಸರು ಕೊಂಡು ಬರಲು, ಬೇಗ ಬಾರಮ್ಮ ಮಸರು ಹಾಕುವೆ. ತನ್ನ ಪತಿಗೆ ಬಹಳ ಕಷ್ಟ ಬಂದಿದೆ ಎಂದು ಗೊಲ್ಲತಿ ಬಹಳ ಚಿಂತಿಸುತ್ತಿದ್ದಳು. ಬಿಡಿಮುತ್ತು ರತ್ನವು ಗೊಲ್ಲತಿ ಕೈಗೆ ಕೊಟ್ಟು ಮಸರು ಹಾಕು ಎಂದು ನಿಂತಳು ರುಕ್ಮಿಣಿಯು. ನಿಮಗೇನು ಐಶ್ವರ್ಯ ಹೇಗೆ ಬಂದೀತೆಂದು ಗೊಲ್ಲತಿ ಕೇಳಿದಳು ರುಕ್ಮಿಣಿಯನ್ನು. ಶ್ರೀಲಕ್ಷ್ಮೀ ಪೂಜೆಯನ್ನು ನಾನು ಮಾಡಿದೆನೆಂದು ಮಂತ್ರಾಕ್ಷತೆ ತಂದು ಕೈಲಿ ಕೊಡಲು, ಪತಿಯ ಮೇಲೆ ಚೆಲ್ಲಿ ಮನೆಯಲ್ಲಿ ಚೆಲ್ಲಲು ಸೌಭಾಗ್ಯ ಸಂಪತ್ತು ಬಂದಿತಾಗ ಮರುದಿನ ಗೊಲ್ಲತಿ ನಿಲುಭಾವರಣವಿಟ್ಟು ಬೆಳ್ಳಿಯ ಕೊಡದಲ್ಲಿ ಮೊಸರು ತುಂಬಿ ಕೇರೆಯಲ್ಲಿ ಬರುವಾಗ ಪ್ರಧಾನ ರಾಣಿಯು ಕಂಡು ನಿಮಗೇನು ಐಶ್ವರ್ಯ ಹೇಗೆ ಬಂದಿತೆಂದಳು. ರುಕ್ಮಿಣಿ ಎಂಬಾಕೆ ಮಂತ್ರಾಕ್ಷತೆ ಕೊಡಲು ಲಕ್ಷ್ಮೀ ಕಟಾಕ್ಷವು ಪುರದಲ್ಲಿ ತುಂಬಿ ಅಷ್ಟೈಶ್ವರ್ಯವೂ ಪುತ್ರ ಸಂತಾನವು ರುಕ್ಮಿಣಿ ಗೃಹದಲ್ಲಿ ನೆಲೆಯಾದವು. ಶ್ರೀಲಕ್ಷ್ಮೀ ಪೂಜೆಯನ್ನು ನಾನು ಮಾಡಿದೆನೆಂದು ಮಂತ್ರಾಕ್ಷತೆ ತಂದು ಕೈಲಿ ಕೊಡಲು, ಪತಿಯ ಮೇಲೆ ಚೆಲ್ಲಿ ಮನೆಯಲ್ಲಿ ಚೆಲ್ಲಲು ಸೌಭಾಗ್ಯ ಸಂಪತ್ತು ಬಂದಿತಾಗ ರಾಜಪತ್ನಿ ಕೇಳಿ ರುಕ್ಮಿಣಿಯನ್ನು ಕರೆಸಿ ಲಕ್ಷ್ಮೀ ಪೂಜೆ ವಿಧಾನವು ಹೇಗೆ ಮಾಡುವುದೆಂದು ವಿನಯದಿಂದ ಕೇಳಿದಳು. ಆಗ ನುಡಿದಳು ರುಕ್ಮಿಣಿಯು, ಅಷ್ಟೈಶ್ವರ್ಯಕ್ಕೆ ಅಕ್ಕಿ ಪಡಿಯನ್ನು ತುಂಬಿ ಪುತ್ರ ಸಂತಾನಕ್ಕೆ ಪೂರ್ಣ ಕಳಸ ಕ್ಷೀರವನ್ನು ತುಂಬಿಟ್ಟು ಪೂಜೆ ಮಾಡಲು ಬೇಕು. ಸಾನೆ ಕಲ್ಲಿನ ಪೂಜೆ ಸುಜ್ಞಾನಿಗೆ ಬಂದು ಸಂಪತ್ತುಗಳು ಸ್ಥಿರವಾಗಿರಲಕ್ಕೆ. ವಿಳೆದ ಕಟ್ಟಿನ ಮೇಲೆ ಪೂಜೆ 5 ವರ್ಷವೂ ತಪ್ಪದೆ ಮಾಡಿದವರಿಗೆ ಈಡಿಲ್ಲ ಸಂಪತ್ತು ಸೌಭಾಗ್ಯವು. ಶ್ರೀಲಕ್ಷ್ಮೀ ಪೂಜೆಯನ್ನು ರುಕ್ಮಿಣಿ ಪೂಜಿಸಿ, ರಾಜಪತ್ನಿ ಪೂಜಿಸಿ, ಗೊಲ್ಲತಿ ಪೂಜಿಸಿ ಜಗವೆಲ್ಲ ತುಂಬಿತು ಪ್ರಖ್ಯಾತಿಯು. ಬರಡು ಕರೆಯಲಿ, ಬಂಜೆಗೆ ಮಕ್ಕಳಾಗಲಿ, ಕುರುಡಾಗೆ ಕಣ್ಣುಗಳು ಬರಲಿ, ರಜಿತ ಪೀಠದ ಪುರದಲ್ಲಿ ನೆಲೆಯಾದ ಶ್ರೇಷ್ಠ ಬಿಡದೆ ಸಲಹುವ ನಮ್ಮ ಭಕ್ತರನು. ಜಯತು ಕಲ್ಯಾಣಿಗೆ, ಜಯತು ಭವಾನಿಗೆ, ಜಯತು 3 ಲೋಕದ ಮಾತೆಗೆ, ಜಯತು ಕೊಲ್ಲಾಪುರದಲ್ಲಿ ನೆಲೆಯಾದ ಶ್ರೇಷ್ಠ ಬಿಡದೆ ಸಲಹು ನಮ್ಮ ಭಕ್ತರನು. ಜಯಮಂಗಳ ಮತ್ತು ಶುಭಮಂಗಳ. ಇತಿ ಶುಕ್ರವಾರದ ಹಾಡು ಸಂಪೂರ್ಣಂ. ಶ್ರೀಕೃಷ್ಣ ಅರ್ಪಣಮಸ್ತು.